ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ತಾಲೂಕಿನ ದೊಡ್ಡ ತುಮಕೂರು ಗ್ರಾಮದಲ್ಲಿ ಅದ್ಧೂರಿ ಹೂವಿನ ಕರಗ ಮಹೋತ್ಸವ ನಡೆದಿದೆ. ಶ್ರೀ ಆದಿಶಕ್ತಿ ರೇಣುಕಾ ಯಲ್ಲಮ್ಮ ದೇವಿ ದೇವಾಲಯದ ಹೂವಿನ ಕರಗ ಮಹೋತ್ಸವದಲ್ಲಿ ಸಾವಿರಾರು ಭಕ್ತರು ಭಾಗಿಯಾಗಿ ದೇವರ ಕೃಪೆಗೆ ಪಾತ್ರರಾದರು. ರಾತ್ರಿ 12 ಗಂಟೆಗೆ ಪ್ರಾರಂಭವಾದ ಕರಗ ಬೆಳಗ್ಗಿನ ಜಾವ 5 ಗಂಟೆಯವರೆಗೆ ನಡೆಯಿತು. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ 40 ವರ್ಷಗಳಿಂದ ನಿವೃತ್ತ ಎಸಿಪಿ ನಾಗರಾಜ್ ಶ್ರೀ ಆದಿಶಕ್ತಿ ರೇಣುಕಾ ಯಲ್ಲಮ್ಮ ದೇವಿಯ ಹೂವಿನ ಕರಗವನ್ನ ಹೊತ್ತಿದ್ದಾರೆ. ವಿಶೇಷವಾಗಿ ಮಹಿಳೆಯರು ಹಾಗೂ ಯುವತಿಯರು ವಿವಿಧ ಬಗೆಯ ಹೂವುಗಳಿಂದ ಅಲಂಕಾರ ಮಾಡಿ ತಂಬಿಟ್ಟಿನ ಆರತಿಯನ್ನ ದೇವಾಲಯಕ್ಕೆ ಹೊತ್ತು ತಂದು ದೇವಿಗೆ ತಂಬಿಟ್ಟಿನ ಆರತಿಯನ್ನ ಮಾಡಲಾಯಿತು. ಇನ್ನು ಗ್ರಾಮದ ಹದಿಹರಿಯದ ಬಾಲಕಿಯರಿಗೆ ಗಂಗೆಯಿಂದ ಪಾದಪೂಜೆ ಮಾಡುವುದು ಈ ದೇವಾಲಯದ ಕರಗ ಮಹೋತ್ಸವದ ವಿಶೇಷ ಎಂದು ಹೇಳಲಾಗುತ್ತೆ. ಒಟ್ಟಾರೆಯಾಗಿ ಗ್ರಾಮದ ಕರಗ ಮಹೋತ್ಸವದಲ್ಲಿ ಜಾತಿ ಭೇದ ಭಾವ ಇಲ್ಲದೆ ಪಕ್ಷಾತೀತವಾಗಿ ಒಗ್ಗಟ್ಟಿನಿಂದ ದೊಡ್ಡ ತುಮಕೂರಿನ ಗ್ರಾಮದಲ್ಲಿ ಹೂವಿನ ಕರಗ ಮಹೋತ್ಸವ ನಡೆದಿದ್ದು ಗ್ರಾಮದ ಜನರಿಗೆ ಸಂತೋಷ ತಂದಿದೆ. ಇಂದು ನಮ್ಮ ದೊಡ್ಡ ತುಮಕೂರಲ್ಲಿ ಗ್ರಾಮ ದೇವತೆ ಯಲ್ಲಮ್ಮನ ಮಹೋತ್ಸವ ನಡೀತಿದೆ, ಕರಗ ಮಹೋತ್ಸವ. ತುಂಬ ಜನ ಭಕ್ತಾದಿಗಳು ಬರ್ತಾರೆ, ಸಾವಿರಾರು ಮಂದಿ ಸೇರ್ತಾರೆ. ಸೊ ಅದು ನೋಡೋದಕ್ಕೆ ಒಂಥರ ತುಂಬ ಖುಷಿ ಆಗುತ್ತೆ ಸರ್. ಇನ್ನೊಂದು ಹೇಳಬೇಕು ಅಂತಂದರೆ ಇದು 3 ವರ್ಷಕ್ಕೆ ಒಮ್ಮೆ ನಡೆಯುವಂಥ ಜಾತ್ರೆ ಇದು. ಸೊ ಎಲ್ಲರಿಗೂ ಅಷ್ಟೇ ಒಂಥರ ಅಮ್ಮನವ್ರನ್ನ ನೋಡೋದಕ್ಕೆ ಖುಷಿ ಆಗುತ್ತೆ. ಎಲ್ರಿಗೂ ಬಂದು ಆ ಅಮ್ಮನವ್ರ ದರ್ಶನ ಮಾಡೋದು ಆಗಿರ್ಬೋದು, ಅಲ್ಲಿ ಓಡಾಡೋದಾಗಿರ್ಬೋದು, ನಾವು ಆರತಿಗಳನ್ನ ಎತ್ಕೊಳೋದಾಗಿರ್ಬೋದು. ನಿಜ ಹೇಳಬೇಕು ಅಂತಂದರೆ ಆರತಿಗಳನ್ನ ಎತ್ಕೊಂಡು ಓಡಾಡ್ತೀವಿ ನಿಜ, ಬಟ್ ಅಲ್ಲಿ ಅಮ್ಮನವ್ರನ್ನ ನೋಡ್ತಿದ್ದಂಗೆ ನಮಗಿರೋ ಸ್ಟ್ರೆಸ್ ಎಲ್ಲ ಹೊರಟೋಗ್ಬಿಡುತ್ತೆ. ಅಷ್ಟು ತುಂಬ ಖುಷಿಯಾಗುತ್ತೆ ಅಮ್ಮನವ್ರನ್ನ ನೋಡ್ತಿದ್ದಂಗೆ. ಮತ್ತು ನಮಗೆ ಮೇನ್ ಹೇಳಬೇಕು ಅಂತಂದರೆ ತಂಬಿಟ್ಟು ಆರತಿ ಅಂತ ಹೇಳ್ತೀವಿ. ಸೊ ಈ ತಂಬಿಟ್ಟು ಅಷ್ಟೇ ನಾವು ತುಂಬ ಲೈಕ್ ಗೌರವದಿಂದ ಬೆಲ್ಲನ ಇದು ಮಾಡೋದಾಗಿರ್ಬೋದು, ಲೈಕ್ ಎಲ್ಲ ಪೌಡರ್ಸ್ನ ಯೂಸ್ ಮಾಡಿ ಅಕ್ಕಿ ಹಿಟ್ಟು, ಕಡಲೆ ಹಿಟ್ಟು ಪ್ರತಿಯೊಂದು ಹಾಕಿ ಅಮ್ಮನವ್ರಿಗೆ ಬೆಲ್ಲದ ಆರತಿನ ಮಾಡ್ತೀವಿ ನಾವು. ತುಂಬ ಖುಷಿ ಕೊಡುತ್ತೆ, ತುಂಬ ಸಂತೋಷ ಆಗುತ್ತೆ. ಅಮ್ಮನವ್ರು ಇಲ್ಲೇ ಇದ್ದಾರೆ, ಇಲ್ಲೇ ಇರ್ತಾರೆ, ಇಲ್ಲೇ ನೆಲೆಸಿರ್ತಾರೆ. ಗ್ರಾಮ ದೇವತೆ ಆಗಿ ದೊಡ್ಡ ತುಮಕೂರನ್ನ ಕಾಪಾಡ್ತಾರೆ. ಅಮ್ಮನವ್ರನ್ನ ನಂಬೋದು ಸರ್. ಯಾಕೆ ಅಂತಂದರೆ ಫಾರ್ ಎಕ್ಸಾಂಪಲ್ ನಾನೇ ಇದ್ದೀನಿ, ನನ್ನ ಜನನಕ್ಕೆ ಒಂದು ಥರ ಅಮ್ಮನವ್ರ ಆಶೀರ್ವಾದನೇ ತುಂಬ ಇದೆ ಅಂತ ಹೇಳ್ಬೋದು. ಸೊ ನಾನು ಅಮ್ಮನವ್ರನ್ನ ತುಂಬ ಇಷ್ಟಪಡ್ತೀನಿ, ಪೂಜಿಸ್ತೀನಿ. ನಂಗೆ ತುಂಬ ಇಷ್ಟ ಸರ್. ಯಲ್ಲಮ್ಮ ಅಂತಂದ್ರೇ ಒಂಥರ ಕಣ್ಣಲ್ಲಿ ನೀರು ಬರುತ್ತೆ, ಅಷ್ಟು ತುಂಬ ಇಷ್ಟ ಸರ್. ನನ್ನ ಹೆಸರು ಪೂರ್ಣಶ್ರೀ ಅಂತ. ನಮ್ಮೂರು ದೊಡ್ಡ ತುಮಕೂರು, ಇದೇ ಊರು. ನಾನು 3 ವರ್ಷದಿಂದ ಓಡ್ತಾ ಇದ್ದೀನಿ ಸರ್. ಅದು ಕಡಲೆ ಹಿಟ್ಟಿನಿಂದ ಮಾಡ್ತೀವಿ ಸರ್. ಅದು ತುಂಬ ಚೆನ್ನಾಗಿರುತ್ತೆ. ಅದನ್ನ ನಾವೆಲ್ಲ ಸೇರ್ ಮಾಡ್ಕೊಳ್ತೀವಿ ಎಷ್ಟು ವರ್ಷದಿಂದ ಹೊರತಾ ಇದ್ದೀರಾ ನೀವು? ಸರ್ ನಾವು 3 ವರ್ಷದಿಂದ ಹೊರತಾ ಇದ್ದೀವಿ. ಅಂದ್ರೆ ಇಲ್ಲಿ ಮನೆಯಿಂದನೇ ಮಾಡ್ಕೊಂಡು ಬರ್ತೀರಾ? ಎಸ್ ಸರ್, ಮನೆಯಿಂದನೇ ಮಾಡ್ತೀವಿ.